ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಈಗ ಒಡೆದ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ. ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಬಣ, ಮತ್ತೊಂದು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅಂತ ಹೈಕಮಾಂಡ್ ನಿಷ್ಠರಾಗಿರುವಂಥ ಮತ್ತೊಂದು ಬಣ. ಈ ಮೂರೂ ಬಣಗಳು ಕಾಂಗ್ರೆಸ್ಸನ್ನು ಒಡೆದ ಮನೆಯನ್ನಾಗಿ ಮಾಡಿವೆ. ಯಾವ ಬಣದವರು ಏನು ಮಾತಾಡ್ತಾರೆ, ಯಾವ ಬಣದವರಿಗೆ ಯಾವಾಗ ಟಕ್ಕರ್ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ಥರ ಆಗಿಬಿಟ್ಟಿದೆ. ಈ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರುವಂಥ ಬೆಂಕಿಯನ್ನು ನಂದಿಸಲಿಕ್ಕೆ ಹೈಕಮಾಂಡ್ ಬೆಂಗಳೂರಿಗೆ ದೌಡಾಯಿಸಿದೆ. ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಬೆಂಗಳೂರಿಗೆ ಬಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳಿಗೆ ಏನಾದರೂ ಇವರು ಮದ್ದು ಅರಿತಾರ ಅನ್ನೋದು ಈಗ ಸದ್ಯದಲ್ಲಿ ಕುತೂಹಲವನ್ನು ಹುಟ್ಟಿಸಿದೆ. ಬಿಗ್ ಸ್ಟೋರಿಯಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳು, ಹೈಕಮಾಂಡ್ಗೆ ಇರುವಂಥ ಸವಾಲುಗಳು, ಡಿ ಕೆ ಶಿವಕುಮಾರ್ ಬೇಡಿಕೆ ಏನು, ಸಿದ್ದರಾಮಯ್ಯ ವಾದ ಏನು, ಈ ಎಲ್ಲದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, 2023ರಲ್ಲಿ 135ರಷ್ಟು ಸ್ಥಾನಗಳನ್ನು ಗೆದ್ದು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದ ಕಾಂಗ್ರೆಸ್ ಮೊದಲ 2.5 ವರ್ಷಗಳ ಅವಧಿಗೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ನಂತರದ 2.5 ವರ್ಷಗಳ ಅವಧಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕು ಅನ್ನೋ ಕಂಡೀಷನ್ ಮೇಲೆ ಅಧಿಕಾರಕ್ಕೆ ಬಂದಿತ್ತು ಅನ್ನೋದು ಡಿ ಕೆ ಶಿವಕುಮಾರ್ ವಾದ. ಆದರೆ ಸಿದ್ದರಾಮಯ್ಯನವರು ಹೇಳೋ ಕಥೆನೇ ಬೇರೆ. ಆ ರೀತಿಯ ಯಾವುದೇ ಅಗ್ರಿಮೆಂಟ್ ಆಗಲಿ, ಮಾತುಕತೆಯಾಗಲಿ, ಹೊಂದಾಣಿಕೆಯಾಗಲಿ ನಮ್ಮ ಮಧ್ಯದಲ್ಲಿ ನಡೆದೇ ಇಲ್ಲ. 5 ವರ್ಷಗಳ ಅವಧಿಗೂ ನಾನೇ ಮುಖ್ಯಮಂತ್ರಿ, 2028ರವರೆಗೂ ನಾನೇ ಮುಖ್ಯಮಂತ್ರಿ, ನಂತರ ಮುಂದೆ ಯಾರಾಗ್ತಾರೆ ನೋಡೋಣ ಅನ್ನುವಂಥ ವಾದವನ್ನು ಸಿದ್ದರಾಮಯ್ಯನವರು ಮಂಡಿಸ್ತಾನೆ ಇದ್ದಾರೆ. ಒಂದು ಕಡೆ ಅದ್ಯಾವುದೇ ಹಂತಕ್ಕೂ ಹೋದರೂ ಕೂಡ, ಅದೇನೇ ಆದರೂ ಕೂಡ ಮುಖ್ಯಮಂತ್ರಿ ಪಟ್ಟವನ್ನು ಪಡೆದೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿರುವ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಏನೇ ನಡೆದರೂ, ಯಾರೇ ಹೇಳಿದರೂ ಕೂಡ, ಜಪ್ಪಯ್ಯ ಅಂದರೂ ಕೂಡ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡೋದೇ ಇಲ್ಲ ಅಂತ ಹಠಕ್ಕೆ ಬಿದ್ದಿರುವ ಸಿದ್ದರಾಮಯ್ಯ ಇನ್ನೊಂದು ಕಡೆ. ಇವರಿಬ್ಬರ ಮಧ್ಯದ ಹಗ್ಗ ಜಗ್ಗಾಟ ರಾಜ್ಯದಲ್ಲಿ ಅಧಿಕಾರ ಯಂತ್ರ ಕುಸಿಯುವಂತೆ ಮಾಡ್ತಾ ಇದೆ. ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಆಡಳಿತ ಯಂತ್ರ ಕುಸಿದಿದೆ, ಸರಿಯಾಗಿ ಆಡಳಿತ ನಡೆಸಲಿಕ್ಕಾಗ್ತಾ ಇಲ್ಲ, ಸರಿಯಾಗಿ ಸರ್ಕಾರದ ನಿರ್ವಹಣೆ ಆಗ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ಬಂದಿದ್ದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ. ಎಸ್ ವೀಕ್ಷಕರೇ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಬಂದಂತಹ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಬಹಿರಂಗವಾಗಿ ಸೆಣಸಾಟಕ್ಕಿಳಿದವು. ಟಿಕೆಟ್ ಹಂಚಿಕೆಯಿಂದ ಹಿಡಿದು ಚುನಾವಣಾ ಪ್ರಚಾರ, ಜೊತೆಗೆ ಮತದಾನ ಪ್ರಕ್ರಿಯೆ ಮುಗಿಯುವವರೆಗೂ ಈ ಎರಡೂ ಬಣಗಳ ಗುದ್ದಾಟ ಹೆಚ್ಚಾಗಿತ್ತು. ವಿರೋಧ ಪಕ್ಷ BJP JDSನ ಜೊತೆ ಸೆಣಸೋದಕ್ಕಿಂತ ಇವರಿಗೆ ಕಾಂಗ್ರೆಸ್ನ 2 ಬಣಗಳ ನಡುವೆ ಸೆಣಸಾಟ ಹೆಚ್ಚಾಗಿತ್ತು. ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ತೋರಿದಂತಹ ಉತ್ಸಾಹವನ್ನು ದಾವಣಗೆರೆಯಲ್ಲಿ ತೋರಲಿಲ್ಲ, ಡಿ ಕೆ ಶಿವಕುಮಾರ್ ದಾವಣಗೆರೆಯಲ್ಲಿ ತೋರಿದ ಉತ್ಸಾಹವನ್ನು ಬಾಗಲಕೋಟೆಯಲ್ಲಿ ತೋರಲಿಲ್ಲ. ಪರಿಣಾಮ, ಕಾಂಗ್ರೆಸ್ ಸರ್ವೆಗಳ ಪ್ರಕಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ಅನ್ನೋದು ಮತದಾನ ಮುಗಿದು ಮತ ಎಣಿಕೆ ಆರಂಭಕ್ಕೂ ಮುನ್ನವೇ ಗೊತ್ತಾಗಿತ್ತು. ಇದರ ನಂತರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದ 2 ಅಲ್ಪಸಂಖ್ಯಾತ ನಾಯಕರನ್ನು ಪಕ್ಷದಿಂದ ಹಿಂದೆ ಮುಂದೆ ನೋಡದೆ ಕಿತ್ತಾಕಿದ್ರು. ಇದು ಸಿದ್ದರಾಮಯ್ಯನವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿತ್ತು. ಸಿಡಿದೆದ್ದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದವರು ವೈಲೆಂಟ್ ಆದರು. ಪರಿಣಾಮ ಡಿ ಕೆ ಶಿವಕುಮಾರ್ ಪತ್ರಗುಟ್ಟುಕೊಳ್ಳೋ ಥರ ಈಗ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇಬ್ಬರೂ ನಾಯಕರ ತಂತ್ರ ಪ್ರತಿತಂತ್ರದಿಂದ ಕಂಗೆಟ್ಟಿರುವ ಹೈಕಮಾಂಡ್ ಈಗ ಬೆಂಗಳೂರಿಗೆ ದೌಡಾಯಿಸಿದೆ. KC ವೇಣುಗೋಪಾಲ್ ಬೆಂಗಳೂರಿಗೆ ಬಂದಿದ್ದಾರೆ. ಇಬ್ಬರು ನಾಯಕರ ನಡುವೆ ಸಮನ್ವಯತೆಯ ಸಭೆಯನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. 2 ನಾಯಕರ ಬೆಂಬಲಿಗರನ್ನು ಮೊದಲು ಕರೆದು ಮಾತಾಡಿ, ನಂತರ ಇಬ್ಬರು ಘಟಾನುಘಟಿ ನಾಯಕರನ್ನು ಕರೆದು ಮಾತಾಡುವ ಇರಾದೆಯಲ್ಲಿ KC ವೇಣುಗೋಪಾಲ್ ಇದ್ದಾರೆ. ರಾಹುಲ್ ಗಾಂಧಿ KC ವೇಣುಗೋಪಾಲ್ ಅವರಿಗೆ ಏನಾದರೂ ಸೂಚನೆಯನ್ನು ಕೊಟ್ಟು ಕಳಿಸಿದ್ದಾರಾ, ಅಥವಾ ಡಿ ಕೆ ಶಿವಕುಮಾರ್ ಹೇಳಿರೋ ಥರ 2.5 ವರ್ಷಗಳ ಅವಧಿಯ ನಂತರ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದರು, ಆ ಪ್ರಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ, 5 ವರ್ಷ ನಾನೇ ಇರ್ತೀನಿ ಅನ್ನೋ ಥರ 5 ವರ್ಷದವರೆಗೂ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರ ಅನ್ನೋದು ಕಾಲವೇ ನಿರ್ಧರಿಸಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.